ಹಲೋ ನಮಸ್ಕಾರ. ನಾನು ಡಾಕ್ಟರ್ ಸುರೇಂದ್ರ ಅಂತ. ಐ ಹ್ಯಾವ್ ಡನ್ ಮೈ MD ಅನಸ್ಥೀಸಿಯಾ, ಅರವಳಿಕೆ ತಜ್ಞರು ಅಂತ ಹೇಳ್ತೀವಿ. ಅಕ್ಯೂಟ್ ಡಿಸ್ಕ್ ಪ್ರೊಲ್ಯಾಪ್ಸ್ ಇದ್ದರೆ, ಬ್ಯಾಕ್ ಏಕು ಎಲ್ಲ ಇದ್ದರೆ ನಾವು ಇಂಜೆಕ್ಷನ್ ಕೊಟ್ಟರೆ ಆ ಲೋ ಬ್ಯಾಕ್ ಏಕ್ ಬರೋದು ರೀಸನ್ ಬಂದು ಒಂದು ಡಿಸ್ಕ್ ಅಂತ ಇರ್ತದೆ ಸ್ಪೈನಲ್ ಕಾಲಮಲ್ಲಿ ಒಂದು ಡಿಸ್ಕ್ ಅಂತ ಇರ್ತದೆ. ಅಂದರೆ ಕುಷನಿಂಗ್ ಎಫೆಕ್ಟ್ ಇರ್ತದೆ. ಆ ಕುಷನ್ ಕೆಲವು ಸಲ ಏನಾಗುತ್ತೆ, ಇಂಜುರಿ ಆಗಿ ಇಟ್ ವಿಲ್ ಬಿ ಕಂಪ್ರೆಸಿಂಗ್ ಆನ್ ದ ನರ್ವ್ಸ್. ಅವಾಗೇನಾಗುತ್ತೆ, ಸಿಕ್ಕಾಪಟ್ಟೆ ಪೇಯ್ನ್ ಇರುತ್ತೆ, ಒಂದು ಕಡೆ ಕಾಲು ಸಿಕ್ಕಾಪಟ್ಟೆ ನೋವು, ಆ ಜೊತೆಗೆ ಜೋಮ್ ಹಿಡ್ದಂಗೆ ಆಗ್ತಾ ಇರ್ತದೆ, ನಮ್ನೆಸ್ಸು, ಟಿಂಗ್ಲಿಂಗ್ ಸೆನ್ಸೇಷನ್ ಎಲ್ಲ ಇರುತ್ತೆ. ಇಂಥದಕ್ಕೆ ನಾವು ಎಪಿಡ್ಯೂರಲ್ ಸ್ಟೀರಾಯ್ಡ್ ಅಂತ ಕೊಡ್ತೀವಿ. ನಮ್ಮದು ರೆಗ್ಯುಲರಾಗಿ ನಾವು ಎಪಿಡ್ಯೂರಲ್ಸು ಕೊಡೋದ್ರಿಂದ ನಮಗೆ ಈಸಿ ಇಂಜೆಕ್ಷನ್ ಕೊಡೋದಕ್ಕಿದು ಕಂಪೇರ್ಡ್ ಟು ಬೇರೆ ಪ್ರೊಫೆಷನ್ ಅವರಿಗೆ. ಸೊ ಈ ಪೇಯ್ನ್ ಕಮ್ಮಿ ಆಗೋದಕ್ಕೆ ಎಪಿಡ್ಯೂರಲ್ ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಡ್ಬೋದು. ಮತ್ತು ಶೋಲ್ಡರ್ ಜಾಯಿಂಟ್ ಪೇಯ್ನ್ಗೆ ಸ್ಟೀರಾಯ್ಡ್ ಕೊಡ್ಬೋದು. ಫ್ರೋಜನ್ ಶೋಲ್ಡರ್ ಅಂದರೆ ಕೈ ಎತ್ತೋದಕ್ಕಾಗೋದಿಲ್ಲ, ಕೆಲವು ಸಲ ಬಟನ್ ಹಾಕೋದಕ್ಕಾಗಲ್ಲ, ಒಂದು ಕಾಫಿ ಕುಡಿಯೋಕ್ಕಾಗಲ್ಲ, ಒಂದು ಗ್ಲಾಸಲ್ಲಿ ನೀರು ಕುಡಿಯೋಕ್ಕೂ ಆಗಲ್ಲ. ಇಂಥ ಕಂಡೀಷನ್ಗೆ ನಾವು ಇಂಟ್ರಾಆರ್ಟಿಕ್ಯುಲರ್ ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಟ್ಟರೆ ಆ ಜೊತೆಗೆ ಫಿಸಿಯೋಥೆರಪಿ ತೊಗೊಂಡ್ರೆ ಪೇಷಂಟ್ ನಾರ್ಮಲಾಗಿ ಹೋಗ್ತಾರೆ. ಇಲ್ಲದವ್ರೆ ಕೈ ಎತ್ತಕ್ಕಾಗೋದಿಲ್ಲ, ಹಂಗಾಗಿರ್ತದೆ ಅವ್ರಿಗೆ. ಸೊ ನೀ ಜಾಯಿಂಟ್ ಪೇಯ್ನ್ಗೂ ಹೆಲ್ಪ್ ಆಗುತ್ತೆ. ಅಂದರೆ ಅಂದರೆ ಪೇಷಂಟ್ ಶುಡ್ ನಾಟ್ ಹ್ಯಾವ್ ಡಯಾಬಿಟಿಸ್. ತುಂಬ ಶುಗರ್ಸ್ ಜಾಸ್ತಿ ಇದ್ದರೆ ಇದನ್ನ ಕಾಂಟ್ರಾ ಇಂಡಿಕೇಷನ್ನು. ಸೊ ಆದಷ್ಟು ಶುಗರ್ ಕಂಟ್ರೋಲ್ ಇದ್ದು ಈ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟರೆ ನಾವು ಪೇಯ್ನ್ ಕಮ್ಮಿ ಮಾಡ್ಬೋದು. ಇನ್ನೊಂದು ಕೆಲವು ಕಡೆ ಟಿಪ್ ಆಫ್ ದಿ ಸ್ಪೈನಲ್ಲಿ ಕಾಕ್ಸಿಡೈನ ಅಂತ ಹೇಳ್ತಾರೆ. ಒಂದೊಂದ್ಸಲಿ ಈ ಬೈಕಲ್ಲಿ ಹೋಗ್ಬೇಕಾದ್ರೆ ಇಲ್ಲ ಕೆಳಗೆ ಬಿದ್ದು ಆ ಟಿಪ್ಪು ಫ್ರ್ಯಾಕ್ಚರ್ ಆಗೋಗುತ್ತೆ, ಅದರಿಂದ ತುಂಬ ಪೇಯ್ನ್ ಇರುತ್ತೆ. ಅವರು ಕೆಳಗೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ಈವನ್ ಟಾಯ್ಲೆಟ್ ಸೀಟ್ಗೆ ಹೋಗೋದಕ್ಕೂ ಕಷ್ಟ ಆಗುತ್ತೆ, ಎಲ್ಲ ಕಷ್ಟ ಆಗುತ್ತೆ. ಅಂಥದಕ್ಕೂ ನಾನು ಇಂಜೆಕ್ಷನ್ಸ್ ಕೊಡ್ತೀನಿ. ಆ ಟಿಪ್ ಆಫ್ ದಿ ಸ್ಪೈನ್ಗೂ ಕಾರ್ಡಲ್ ಎಪಿಡ್ಯೂರಲ್ ಅಂತ ಇಂಜೆಕ್ಷನ್ ಕೊಡ್ತೀನಿ, ಸ್ಟೀರಾಯ್ಡ್ಸು. ಇದು ಕೊಟ್ಟು ಕೂಡ ಪೇಯ್ನ್ ಕಮ್ಮಿ ಆಗುತ್ತೆ. ಸೊ ಇದಕ್ಕೂ ನಾನು ಇಂಜೆಕ್ಷನ್ಸ್ ಕೊಡ್ತೀನಿ. ಥ್ಯಾಂಕ್ ಯು.